ಏನು ಚಳಿ ಇಲ್ಲಿ ಅಜ್ಜಿ. ಯಾಕಮ್ಮ ಏನು ಬೇಕಿತ್ತು? ಏನಜ್ಜಿ ಈ ಚಳಿ ಬಂದು ನಿಂತಿದ್ಯಾ? ನನಗೆ ಸೆಟ್ ಹಾಕ್ಕೊಂಡಿರೋಕ್ಕಾಗ್ತಿಲ್ಲ. ನೀನೇನಜ್ಜಿ ನಿಂತ್ಕೊಂಡಿದ್ಯಾ? ಒಳಗೆ ಬಾಜಿ. ಇದೆಲ್ಲ ಯಾವ ಚಳಿ ಬಿಡು. ಈ ಚಳಿನೆಲ್ಲ ನೋಡ್ಕೊಂಡಿದ್ರೆ ತೋಟದಲ್ಲಿ ಕೆಲಸ ಮಾಡೋಕ್ಕಾಗ್ತವ? ಯಾವುದೋ 2 ಹನಿ ಬರ್ತೈತೆ ಅಷ್ಟೇ. ಹೆಂಗೋ ಆಗಲಿ. ಸರಿ ನೀನು ಹೋಗು. ನೀನು ಯಾಕೆ ಚಳಿ ನಿಂತಿದ್ಯಾ? ಒಳಗೆ ಹೋಗು. ಆಮೇಲಿಂದ ನಿಮ್ಮ ಮಾವನಿಗೆ ಹೇಳ್ತೀನಿ ತೋಟಕ್ಕೆಲ್ಲ ಕರ್ಕೊಂಡೋಗಿ ತೋರಿಸುತ್ತೆ. ಸ್ವಲ್ಪ ಸ್ವಲ್ಪ ಹಣ್ಣು ಎಲ್ಲ ಕಿತ್ಕೊಂಡಿರ. ಹೋಗು. ಸರಿ ಜಿ. ನನ್ನ ಮಗಳಿಗೆ ಮಾತ್ರ ಯಾಕಿದ್ರೆ ಕಷ್ಟನೋ ಗೊತ್ತಿಲ್ಲ. ಚಿಕ್ಕ ವಯಸ್ಸಲ್ಲೇ ಅಪ್ಪನ ಕಳ್ಕೊಂಡು ಹೇಳಿದ ಮತ್ತೆ ಕೇಳದೆ ಹಿಂಗೆ ಮದುವೆ ಆದ್ಲು. ಈಗ ನೋಡ್ರೆ ಈ ಕಷ್ಟ ನನ್ನ ಮಗಳಿಗೆ. ಇವತ್ತು ಪಂಚಾಯತಿಲಿ ಏನು ತೀರ್ಮಾನ ಮಾಡ್ತಾರೋ ಏನೋ ಒಂದು ಗೊತ್ತಿಲ್ಲವಲ್ಲ. ದೇವ್ರೆ ನೀನೇ ಕಾಪಾಡಬೇಕಪ್ಪ. ಯಾರೂ ಇಲ್ದವ್ರು ನೀನೇ ಗತಿನಪ್ಪ ದೇವ್ರೆ. ನೀನೇ ಕಾಪಾಡಬೇಕು. ಈ ಮಹಾ ನೋಡಿದ್ರೆ ನೋಡೋಕೆ ದೊಡ್ಡ ಹುಡುಗಿ ಥರ ಇದ್ದಾಳೆ. ಒಂಚೂರು ಕಷ್ಟ ಸುಖ ಅರ್ಥ ಆಗಲ್ಲ ಇವಳಿಗೆ. ಏನು ಮಾಡೋದು ಏನೋ ಒಂದು ಗೊತ್ತಿಲ್ಲ. ರಾತ್ರಿ ಹೊತ್ತು ಕತ್ಲಲ್ಲಿ ಬಂದು ಕಯ್ಯ ಅಂತ ಬಡ್ಕೊಂತವೆ. ತೀರ್ಮಾನ ಮಾಡಿ ಯಜಮಾನ್ರೆ ನ್ಯಾಯ ಕೊಡಿಸಿ ಹಂಗೆ ಹಿಂಗೆ ಅಂತಾರೆ. ಬೆಳಗಾದ್ರೆ ನಾವೇ ಅವ್ರ ಕಾಯ್ಬೇಕು. ಅವರಂತೂ ಬೇಗ ಬರಲ್ಲ. ಇಲ್ಲಿ ನ್ಯಾಯ ಸಿಗ್ಬೇಕಿರೋದು ಅವ್ರಿಗೂ ನನಗೂ ಒಂದು ಅರ್ಥ ಆಗ್ತಾ ಇಲ್ಲ. ನೋಡೋಣ ಇನ್ನ. ಅದು ಪಂಚಾಯತಿ ಕಟ್ಟೆಯಲ್ಲಿ ಬೇಡ ಅಂತ ಇವ್ರ ಅಣ್ಣ ಬೇರೆ ಅಂತಾನೆ. ಅದಕ್ಕೆ ಮನೆ ಹತ್ರ ಕರೆಸಿದ್ದೀನಿ. ನೋಡೋಣ ಯಾರ್ಯಾರು ಏನೇನು ಮಾಡ್ತಾರೋ ಏನೋ. ಒಬ್ಬನಿಗೆ ಬೇಜಾರು ಬೇರೆ ಆಗ್ತೈತೆ. ಅವನು ಬೇರೆ ಬರ್ತೀನಿ ಅಂದ್ರೆ ಇನ್ನೂ ಬಂದಿಲ್ಲ. ಸುರೇಶನ್ ಅಯ್ಯೋ ಹೋಗು. ಇವ್ರು ಹೇಳೋ ಟೈಮ್ಗಂತೂ ಬರಲ್ಲ. ಸಂಜೆ ಮೇಲೆ ಬಂದು ನನ್ನ ತಲೆ ತಿಂತಾರೆ. ಗೌಡ್ರೆ, ಬಾರಪ್ಪ ಬಾ. ಈಗ ಟೈಮ್ ಸಿಗ್ತಾ ನಿಮಗೆ? ಹೇಳೋ ಟೈಮ್ಗೆ ಯಾರೋ ಬರಲ್ಲ. ಇಲ್ಲೇನು ನ್ಯಾಯ ಪಂಚಾಯತಿ ಮಾಡೋಣ ನಾವು? ಬೇಗ ಬರ್ಬೇಕಲ್ವಾ? ನಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ನಾವು ತೋಟ ಎಲ್ಲ ನೋಡಬೇಕು. ಹಸುಗಳವೆ, ಹಸುಗಳನ್ನೆಲ್ಲ ನೋಡಬೇಕು. ಹೊರಗಡೆ ಕೆಲಸ ಅವೆ ನಮಗೂ ಸಾವಿರಾರು. ಏನಪ್ಪ ಹಿಂಗೆ ಮಾಡ್ತೀರಾ ನೀವು? ಅದೇ ಬಂದಲ್ಲ ಗೌಡ್ರೆ. ನನಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅದು ನನ್ನ ತಮ್ಮ ಬಂದು ಹಿಂಗೆ ಹೇಳೋನೆ ಅಂತೀರಾ? ನನಗೇನು ಮಾಡೋದು ಗೊತ್ತಾಗ್ತಿಲ್ಲ ಗೌಡ್ರೆ. ನೋಡಪ್ಪ, ಊಟದ ಅಣ್ಣ ತಮ್ಮಂದರು, ಬೆಳೀತ ದಾಯಿದಿಗಳು ಅಂತ ಗಾದಿನೇ ಐತೆ. ಆಯ್ತಾ? ಅವ್ರವ್ರ ಪಾಲು ಅವ್ರವ್ರು ಕೊಟ್ಬಿಟ್ಟು ನೆಮ್ಮದಿ ಇರೋದು ಕಲ್ಕೊಳ್ರಿ. ಯಾಕೆ ಸುಮ್ಮನೆ? ನೀನೊಬ್ಬನೇ ಬಂದಿದೆಯಲ್ಲಪ್ಪ. ಎಲ್ಲಿ ನಿಮ್ಮ ಅಮ್ಮ, ನಿನ್ನ ತಂಗಿ? ಎಲ್ಲಿ ಯಾರೂ ಬಂದೇ ಇಲ್ಲ? ಬರ್ತಾ ಇದ್ದಾರೆ. ಇಷ್ಟು ದಿನ ನಾನು ಬೆಳ್ಳಗಿರೋದೆಲ್ಲ ಹಾಲು ಅನ್ಕೊಂಡ್ಬಿಟ್ಟಿದ್ದೆ. ನಮ್ಮ ಅಮ್ಮನ ಮಾತು ಮೀರದೇ ಇದ್ದೆ. ಈಗ ನೋಡ್ರೆ ನಮ್ಮಮ್ಮ ನೋಡ್ರ ನನ್ನ ಕೈ ತೆಂಗಿನ ಕೊಟ್ಟಿರೋದು. ಇವಾಗ ಬರ್ರಿ ಪಂಚಾಯತಿಗೆ ಬರ್ರಿ. 4 ಜನ ಮುಂದೆ ಹೇಳಿ ನಿಮ್ಮ ಮಾನ ಮರಿ ತೆಗ್ದಿಲ್ಲ ಅಂದ್ರೆ ಕೇಳು. ಹೆಂಗಿದ್ದಾಳೆ ನೋಡು ನಮ್ಮಮ್ಮ. ಏನೋ ಅನ್ಕೊಂಡಿದ್ದೆ ನಾನು. ಸುಮ್ಮನೆ ಬರ್ರಿ ನೀವು ಬೇರೆ. ರೋಡಲ್ಲೆಲ್ಲ ನೀವು ಬೇರೆ ಒಬ್ಬೊಬ್ಬರೇ ಮಾತಾಡ್ಕೊಂಡ್ ಬರಬೇಡಿ. ಈಗಿರೋ ತಲೆನೋವೇ ಸಾಲದ. ಇನ್ನಷ್ಟು ತಲೆನೋವು ಕೊಡ್ಬೇಡ್ರಿ ನೀವು. ಬನ್ನಿ, ಅಲ್ಲಿ ಏನಾಗುತ್ತೆ ಏನು ಅಂತ ನನಗೀಗಲೇ ಭಯ ಆಗ್ತಿದೆ. ಅದ್ರಲ್ಲಿ ನೀವು ಬೇರೆ. ನನ್ನ ಮೇಲಾದ್ರೆ ಹಿಂಗೆ ಬಾ ಜಗಳಕ್ಕೆ. ಅಲ್ಲೇನೋ ಮಾಡೋಕ್ಕಾಗಲ್ಲ ನಿನ್ನ ಕೈಯಲ್ಲಿ. ಅವ್ರು ಬೈಸ್ಕೊಂಡು ಅಂದ್ರೆ ಅನ್ಸ್ಕೊಂಡು ಹೊರಗಡೆ ಹಾಕಿದ್ರೆ ಈಚೆ ಬಂದಿದ್ದೀರಲ್ಲ, ಅಲ್ಲಿ ಮಾತಾಡೋಕ್ಕಾಗಿಲ್ಲ ನಿಂಗೆ. ನನ್ನ ಹತ್ರ ಭಯ ಆಡಿಸ್ತೀಯ? ಅಯ್ಯೋ, ನನ್ನ ತಲೆನೇ ಸಿಡಿಯಂಗೆ ಆಗ್ತಿದೆ. ಸುಮ್ಮನೆ ಬರ್ರಿ. ನನಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಈಗ. ಹಂಗಾಗ್ಬಿಟ್ಟಿದ್ದೀನಿ ನಾನು. ಈಗ ನಡೀರಿ ಅಲ್ಲಿ ಪಂಚಾಯತಿಲಿ. ನಿಮ್ಮಮ್ಮ ಎಲ್ಲ ನಮ್ಮ ಮೇಲೆ ಹೇಳ್ತಾರೆ, ಬೇಕಾದ್ರೆ ನೋಡಿ. ಹೇಳಿ ಬಿಡು. ಏನಾದ್ರು ಒಬ್ಬರಿಗೆ ಹೇಳಕ್ ಬರೋದು? ನಮ್ಗೆ ಬೈ ಇಲ್ವಾ? ನಮ್ಗೆ ಮಾತಾಡಕ್ ಬರಲ್ವಾ? ನಾವು ಮಾತಾಡೋಣ ಬಿಡು. ಏನೀಗ ಅವ್ರು ಬೈ ಬಿತ್ಕೊಂಡಿದ್ರೆ ಹಿಂಗೆ ಇರ್ಬೇಕು ನಾವು ಯಾವಾಗಲೂ. ಅದೇನು ಯಾವಾಗ ನೋಡು ನಮ್ಮಮ್ಮ ನನ್ನೇ ಇದು ಮಾಡ್ತಾ ಇರ್ತೆ. ನಾನು ಎಷ್ಟಂತ ಮಾಡೋದು? ತೋಟದೊಳಗೆ ಎಷ್ಟು ಕೆಲಸ ಮಾಡ್ತೀನಿ ನಾನು. ನಮ್ಮ ಅಣ್ಣನ ಥರ ನಾನು ಕಂಪ್ನಿలో ಕುತ್ಕೊಂಡಿದ್ದು ಮನೆಗೆ ಬರ್ತೀನಿ. ಎಷ್ಟು ಕೆಲಸ ಮಾಡ್ತಾರೆ ನಮ್ಮಮ್ಮ ನೋಡಿ ಮಾಡಿದ್ದೆ. ಅಯ್ಯೋ ರೀ, ನೀವೇನು ಮಾತಾಡ್ಬೇಕು ಅಲ್ಲೇ ಮಾತಾಡಿರೋ. ಬರ್ರಿ ಸುಮ್ಮನೆ. ನಡಿ, ನನಗೇನು ಭಯನ? ಇವ್ರಿಗೆಲ್ಲ ನ್ಯಾಯ ಮಾಡ್ತೀನಿ ಅಂತ ಮುಂದೆ ಹೋದ್ರೆ ನಮ್ಮ ಕೆಲಸ ಕೆಟ್ಕೊಂಡು ಕುತ್ಕೊಬೇಕು ನಾವು ಅಷ್ಟೇ. ಯಜಮಾನ್ರೆ ಬಂದ್ಬಿಟ್ಟ ಇಲ್ಲಿ ಯಜಮಾನ್ರೆ ಅಂದ್ಕೊಂಡು. ನೋಡು ಹೆಂಗೆ ಬಂದವನೇ ಪಂಚಾಯತಿ ಕರ್ಸವನೇ. ಇವನ್ನೇನೋ ಅಂದ್ಕೊಂಡಿದ್ದೆ ನಾನು. ಅಲ್ಲಯ್ಯ, ಪಂಚಾಯತಿ ಕರೆದ್ಬಿಟ್ಟು ಇಷ್ಟು ಲೇಟಾಗ ಬರೋದು ನೀನು ಕಾಯ್ಕೊಂಡಿದ್ರೆ ನಮ್ಮ ಮನೇಲಿ ಏನು ಕೆಲಸ ಕಾರ್ಯ ಇಲ್ವ ನಮಗೆ? ಅಲ್ಲಿ ನಮ್ಮ ಹೆಂಗಸರು ಹೋಗಿತಾ ಬಿದ್ದವ್ರೆ. ಏನು ಹಿಂಗೆ ಮಾಡ್ತೀರ ನೀವು? ನನಗಂತೂ ಒಂದೇ ಅರ್ಥ ಆಗಲ್ಲ. ನ್ಯಾಯ ಬೇಕಂದವ್ರು ಬೇಗ ಬರ್ಬೇಕಲ್ವಾ? ನಿಮ್ಗೆ ಕಾಯ್ಕೊಂಡಿರೋಣ. ನೋಡು, ನಿಮ್ಮ ಅಣ್ಣ ಈಗ ಲೇಟಾಗಿ ಬಂದ, ನೀನು ಇವಾಗ ಬರ್ತಾ ಇದೆಯಾ. ಇನ್ನು ನಿಮ್ಮ ಮನೆಯವರೆಲ್ಲ ಬರೋಷ್ಟರಲ್ಲಿ ಈ ಒಟ್ಟಿನಲ್ಲಿ ಇವತ್ತು ನನ್ನ ಕೆಲಸ ಕೆಡ್ತು ಅಂತ ಅರ್ಥ. ಹಂಗಲ್ಲ ಯಜಮಾನ್ರೆ, ನಾನು ನಮ್ಮ ಅತ್ತೆ ಮನೇಲಿ ಮಗಳನ್ನ ಬಿಟ್ಟು ಬರೋಕ್ಕೆ ಲೇಟ್ ಆಯಿತು. ಏನೋ ಅನ್ಕೊಂಬೇಡಿ.
ಹೋಗಪ್ಪ ಏನನ್ನ ಹೇಳಿದ್ರೆ ಹಿಂಗೆ ಹೇಳ್ಬಿಡ್ತೀರ. ಏನಪ್ಪ ನಿಮ್ಮ ಅಮ್ಮನ ನಿನ್ ತಂಗಿ ಯಾವಾಗ ಬರ್ತಾರೆ? ಫೋನ್ ಮಾಡಿ ಕರಿ, ನನಗೂ ಕೆಲಸ ಕರೀತಿ, ಎಷ್ಟೊತ್ತಿ ಹೇಳೋದು? ಹ್ಞೂ ಮಾಡ್ತೀನಿ ಈಗ. ಒಂದೊಂದು ಹೇಳಿ ಹೇಳಿ ಮಾಡ್ಸೋಷ್ಟಲ್ಲೇ ನಂಗಂತೂ ಸಾಕಾಗ್ಬಿಡುತ್ತೆ. ನನಗೆ ಮನೇಲಿರೋ ಟೆನ್ಷನ್ಗಿಂತ ಹೊರಗಡೆ ಇವ್ರ ಟೆನ್ಷನ್ನೇ ಜಾಸ್ತಿ ಆಗ್ಬಿಟ್ಟಿದೆ. ನೋಡಮ್ಮ ನಿನ್ನ ಮಗ ಬಂದು ರಾತ್ರಿ ಹಿಂಗಂತ ಹೇಳೋನಿ. ಏನೋ ಭಾಗ ಮಾಡಿಸ್ಕೊಡಿ ಅಂತ ಹೇಳ್ತಾನೆ, ಏನು ಭಾಗ ಮಾಡ್ಬಿಡುದು ಹಿಂಗೆ. ಓ ನೀನು ಸಂಪಾದನೆ ಮಾಡಿಕೋನೆ ಭಾಗ ಮಾಡಕ್ಕೆ, ನಾನು ಸಂಪಾದನೆ ಮಾಡಿರೋದು. ಹಿಂಗಂದ್ರೆ ಹೆಂಗಮ್ಮ ನ್ಯಾಯ ಮಾಡೋದು ನಾವು? ಅಲ್ಲ, ಏನನ್ನ ಸ್ವಲ್ಪ ಹೇಳೋದು ಕೇಳ್ತೀರಾ ಹೆಂಗೆ? ಅಲ್ಲ ಯಜಮಾನ್ರೆ, ನೀವೇ ನೋಡಿ, ಇವನೇನು ಸಂಪಾದನೆ ಮಾಡವನ? ಎತ್ತೀರ ಅಮ್ಮನ ನೋಡ್ಕೊಳಕ್ಕಾಗಲ್ಲ, ಏನಿಲ್ಲ, ಭಾಗ ಬೇಕಂತೆ, ಭಾಗ ಇವನಿಗೆ. ನೀನ್ ಮಾತಾಡ್ಬೇಡ, ಬಾಯ್ ಮುಚ್ಚು. ನೀವೆಲ್ಲ ಏನು ಗುಂಪು ಗುಂಪು ಸೇರ್ಕೊಂಡು ನನ್ನ ಭಯಪಡ್ಸಕ್ ಬಿಡ್ತೀರಾ? ನಾನು ನೋಡ್ಬಿಡ್ತೀನಿ. ಸ್ವಲ್ಪ ಸುಮ್ಮನೆರಪ್ಪ, ನಾನು ಮಾತಾಡೋ ಗಂಟ. ನೋಡಮ್ಮ, ಇವಾಗ ಅದೆಲ್ಲ ಬೇಡ, ಸುಮ್ಮನೆ ನೋಡು ಹಿಂಗಂತ ಹೇಳ್ತವನೆ. ನೀನು ಅಂತಂದ್ರೆ ನಿಂಗೇನು 3 ಜನ ಮಕ್ಳ, ಹೆಣ್ಮಗು ಕೊಡಂಗಿದ್ರೆ ನೀನು 3 ಭಾಗ ಇಕ್ಕು. ಹೆಂಗಂತ ನೋಡು. ನಾನು ಇವಾಗ ಭಾಗ ಮಾಡಲ್ಲ ಅಂತ ಹೇಳಮ್ಮ. ಇಲ್ಲ ಇಲ್ಲ, ನಾನಂತ ಇವಾಗ ಭಾಗ ಮಾಡಲ್ಲ. ಹಿಂಗೆ ಹೇಳಿದ್ರೆ ಹೆಂಗೆ? ಅವ್ರ ಮನೆ ಬಿಟ್ಟು ಈಚೆ ಹಾಕಿದ್ಯಾ, ಅವ್ರು ಎಲ್ಲಿ ಹೋಗ್ಬೇಕು? ನಾನೇ ಸುಮ್ಮನೆ ಹಾಕೋದ್ನ. ಅವ್ರಂತ ಬಾಯಾಸೋದೇ ಹಾಕಿದ್ದು. ಅಲ್ಲಮ್ಮ, ಏನೇ ಇರ್ಲಿ, ನೀನ್ ದೊಡ್ಡವಳು ತಾನೆ, ಏನೋ ಒಂದು ಮಾತಾಡ್ತಾರೆ ಅಂದ್ಬಿಟ್ಟು ಅದಕ್ಕೆ ನೀನು ಹಿಂಗೆ ಮಾಡ್ತದ? ನನಗೆ ಮಾಡೋದು. ಏನಪ್ಪ ಈ ಥರ ಮಾತಾಡಿದ್ರೆ ಹೆಂಗ್ ನಾವು ಮಾತಾಡೋದು? ಅಮ್ಮ ನೀನು ಸ್ವಲ್ಪ ಸುಮ್ಮನಿರು, ಏನು ಮಾತಾಡ್ತಾರೆ ನೋಡೋಣ. ನೋಡಪ್ಪ, ನಾನು ಹೇಳ್ತಾರದು ಕೇಳು. ನಿಮ್ಮ ಅಮ್ಮ ಅಂತೂ ಹೇಳಿದ್ಗೆ ಎದುರು ಉತ್ತರನೇ ಕೊಡ್ತೈತಿ, ಕರೆಕ್ಟಿಗೆ ಏನೂ ಮಾತಾಡ್ತಾ ಇಲ್ಲ. ಇವಾಗ ಏನು ನಿನ್ನ ತೀರ್ಮಾನ ಏನು ಹೇಳು? ಇಲ್ಲ ಯಜಮಾನ್ರೆ, ನಾನು ನಮ್ಮಮ್ಮ ಹೆಂಗೆ ಹೇಳುತ್ತಾ ಹಂಗೆ. ನಮ್ಮಮ್ಮಗೆ ಇಷ್ಟ ಬಂದು ಯಾವಾಗ ಕೊಡ್ತೈತೋ ಆವಾಗಲೇ. ಏನಪ್ಪ ನಿಮ್ಮ ಅಣ್ಣ ಹಿಂಗಂತಾನೆ, ನಿಮ್ಮಮ್ಮ ಹಂಗನ್ನುತ್ತೆ, ಏನಪ್ಪ ಇವಾಗ? ಏನಾನ ಆಗ್ಲಿ, ಇವತ್ತು ಎರಡಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು, ಭಾಗ ಮಾಡಲೇಬೇಕು. ಏನೋ ನೀನು ಸಂಪಾದನೆ ಮಾಡ್ತಿದ್ಯಾ, ಭಾಗ ಕೇಳಕ್ಕೆ ಎಲ್ಲ ಹೇಳ್ಕೊಟ್ಬಿಟ್ಟಿಂದ ನಿಂತ್ಕೊಂಡೋಳ. ನೀನು ನಿಂತಿ ಮಾಡಲ್ಲ ಅಂದ್ರೆ ಮಾಡಲ್ಲ, ಏನು ಮಾಡ್ತೀಯಾ? ನಾನು ಕೈ ಕಾಲು ಗಟ್ಟಿಗಿರೋ ಗಂಟ, ನಾನು ಬದುಕಿರೋ ಗಂಟ ಒಂದು ಭಾಗ ಮಾಡೋದು ಬಿಡಲ್ಲ, ಕೊಡಲ್ಲ. ಸರಿ, ನೀನು ಹೋಗಿ ಭಾಗ ಮಾಡಲ್ಲ ಅಂತೀಯ, ಅವ್ರು ಎಲ್ಲಿರ್ಬೇಕು, ಏನು ಮಾಡಬೇಕು? ನೀವೆಲ್ಲ ಮನೇಲಿದ್ದು ಅವ್ರು ಎಲ್ಲಿ ಮಲ್ಕೊಬೇಕು? ರೋಡಾಗ ಮಲ್ಕೊಬೇಕಾ? ಒಡಗೆ ಮಲ್ಕೊಳ್ಳಿ ಅಂತ ನಾವೇನು ಹೇಳಿಲ್ಲ. ಇವ್ರು ಸರಿ ಇಲ್ಲ, ಅವ್ರಿಂತ ಇಂತ ಇನ್ನೂ ಸರಿ ಇಲ್ಲ. ನೋಡಿ ನೋಡಿ ಅಣ್ಣ ಹೆಂಗ್ ಮಾತಾಡ್ತಾರೆ. ಕಂಡವ್ರ ಹೆಣ್ಮಕ್ಳ ಬಗ್ಗೆ ಹಿಂಗೇನ ಮಾತಾಡೋದು? ಏನ್ ನಮ್ಮ ಯಜಮಾನಿಗೆ ನಾನು ಹೇಳ್ಕೊಡ್ಬೇಕಾ? ಅವ್ರಿಗೇನು ಬುದ್ಧಿ ಇಲ್ವಾ? ನೀನು ಅದೆಲ್ಲ ಮಾತಾಡ್ಬೇಡಪ್ಪ. ನಿನ್ಗೇನಾಕೈತೆ ಆ ಹೆಣ್ಮಗು ಬಗ್ಗೆ ಮಾತಾಡೋಕ್ಕೆ? ನೀನು ಹೇಳು, ನಿನ್ನ ತೀರ್ಮಾನ ಹೇಳು. ನಾನು ನಮ್ಮಮ್ಮ ಹೇಳ್ದಂಗೆ, ನಮ್ಮಮ್ಮ ಹೇಳಿದ್ದೆ ಕರೆಕ್ಟು. ನೀನೇನಮ್ಮ ಹೇಳ್ತೀಯಾ? ನೀನೇನು ಮಾಡ್ಬೇಕಂತಿದ್ಯಾ? ನೀನು ನಿಮ್ಮಮ್ಮ ಹೇಳ್ದಂಗೆ ಕೇಳ್ತೀಯ ಏನು? ನನ್ಗೆ ನಮ್ಮಮ್ಮ ಹೇಳಿದ್ದೆ ಸರಿ ಅನ್ಸ್ತೈತೆ. ಇವಾಗಲೇ ನಮ್ಮಮ್ಮ ನೋಡ್ಕೊಳಲ್ಲ ಇವರು. ಇನ್ನು ಆಸ್ತಿ ಎಲ್ಲ ಕೊಟ್ಬಿಟ್ರೆ ನೋಡ್ಕೊಂತಾರೆ ಅವರು. ನಾವು ಭಾಗ ಮಾಡೋದು ಬೇಡ ಅಂತ ನಾನು ಹೇಳ್ತೀನಿ. ಆಗಲ್ಲ, ಇದನ್ನ ತೀರ್ಮಾನ ಮಾಡೋಷ್ಟರಲ್ಲಿ ಬಾ. ಏನಮ್ಮ ಒಂಚೂರನ ನೀನಾನ ಅರ್ಥ ಮಾಡ್ಕೊಂಡು ಏನೋ ಒಂದು ಅವ್ರ ಪಾಡಿಗೆ ಬದುಕಲಿ ಅಂತ ಮಾಡಿಕೊಟ್ರೆ ಪರವಾಗಿಲ್ಲ. ನೀನೇ ಹಿಂಗೆ ಜಿದ್ದಿಗೆ ಬಿದ್ದರೆ ನಾನು ಏನಮ್ಮ ಮಾಡೋದು? ನೋಡೋಣ, ನಾನೇನು ಕೊಡಲ್ಲ ಅಂತ ಹೇಳ್ತಲ್ಲ, ಕೊಡ್ತೀನಿ. ಆದ್ರೆ ಈಗಂತ ಕೊಡಲ್ಲ. ಇವಾಗ ಕೊಟ್ರೆ ಇವನಂತ ಇಡಕ್ಕಾಗಲ್ಲ, ಆಯ್ತಾ? ಕೊಡ್ತೀನಿ, ಆದ್ರೆ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋ ಟೈಮ್ ಕೊಡ್ತೀನಿ. ಈಗಂತ ನಾನು ಭಾಗ ಮಾಡಲ್ಲ. ಸರಿ, ಅವ್ರಿಬ್ಬರನ್ನ ಎಲ್ಲಿಕ್ಸ್ತೀಯ ಮತ್ತೆ? ಎಲ್ಲಿಸ್ತಿ ಅಂದ್ರೆ ನಾನಂತ ಮನೆ ಒಳಗೆ ಬಿಟ್ಕೊಳಲ್ಲ. ಅವಳು ತುಂಬ ಓವರಾಗಿ ಮಾಡ್ತಾಳೆ, ನನಗೂ ಅವಳಿಗೂ ಸೆಟ್ ಆಗಲ್ಲ. ಬೇಕಿದ್ರೆ ನಮ್ಮ ಮನೆ ಪಕ್ಕದಲ್ಲಿ ಒಂದು 10 ಅಡಿ ಜಾಗ ಐತೆ ನಮ್ದೆ, ಗುಸ್ಲ ಪಸ್ಲ ಹಾಕೊಂಡು ಬಿದ್ದಿರ್ಲಿ. ಏನ್ ಹೇಳ್ತಮ್ಮ ಮಹಾತಾಯಿ. ಇಬ್ರು ಮಕ್ಳು ಚೆನ್ನಾಗಿ ಮನೇಲಿರ್ಲಿ, ಇವರು ಗುಡ್ಸ್ಲಲ್ಲಿ ಇರ್ಬೇಕಾ ವಯಸ್ಸು ಹೆಣ್ಮಗುನ ಇಟ್ಕೊಂಡು? ಅದೇ ಮನೇಲಿ ಬಿಟ್ಕೊಂಡ್ರೆ ಏನಾಗುತ್ತೆ? ನಿನ್ ಮಾತು ಬೆಲೆ ಕೊಟ್ಟೆವು ನೋಡ, ನಾನು ಅದನ್ನ ಕೂಡ ಕುತ್ಕೊಂಡಿದ್ದೀನಿ. ಅದು ಬಿಟ್ಟು ನೀನು ಜಾಸ್ತಿ ಮಾತಾಡಿದ್ರೆ ನಾನು ಅದನ್ನು ಕೊಡಲ್ಲ, ಇಲ್ಲೇ ಹೇಳಿದ್ದೀನಿ. ಈ ಊರಿಗೆ ನಾನು ಪಂಚಾಯತಿಲಿ ಇದ್ರು ಕೂಡ ನನಗೆ ಏನೂ ಮರ್ಯಾದಿಲ್ಲ ನಿನ್ನ ಹತ್ರ. ಏನಪ್ಪ ಏನು ಮಾಡ್ತೀರೋ ಹೇಳು. ಅಲ್ಲ ಯಜಮಾನ್ರೆ, ಇವರು ಇವಾಗಲೇ ಹೆಂಗೆ ಮಾಡಿದ್ರೆ ನಾವು ಕೈಕಾಲು ಗಟ್ಟಿಗಿರೋವಾಗ ತಾನೇ ಎಲ್ಲ ದುಡ್ದು ಮಾಡಿ ಇಟ್ಕೊಳಕ್ಕೆ ಆಗೋದು. ಇವಾಗಲೇ ಭಾಗ ಮಾಡೋದು ಬಿಟ್ಬಿಟ್ಟು ಇವ್ರು ಇಷ್ಟ ಬಂದಾಗ ಯಾವಾಗಲೂ ಮಾಡ್ತೀನಿ ಅಂದರೆ ಹೆಂಗೆ ಅದು? ಅದೇನಪ್ಪ, ಅದು ನನಗೆ ಗೊತ್ತಿಲ್ಲ. ನೀನುಂಟು, ನಿಮ್ಮ ಅಮ್ಮ ಉಂಟು. ನಿಮ್ಮ ಅಮ್ಮ ಹೇಳೋದು ನೋಡಿದ್ರೆ ನನಗೂ ಸರಿ ಅನಿಸ್ತಾ ಇಲ್ಲ. ನೋಡ್ರಿ ಏನು ಮಾಡ್ತೀರಾ ಅಂತ. ನೋಡಮ್ಮ ತಾಯಿ, ನಿನ್ನ ಗಂಡನ್ಗೆ ಹೇಳು, ಇನ್ನೇನು ಮಾಡೋಕ್ಕಾಗಲ್ಲ. ನೀವು ಎಲ್ಲಿ ಇಲ್ಲಿ ಬಡಿಗೆ ಹೋದ್ರು ನಿಮಗೂ ಕಷ್ಟನೇ. ನೋಡ್ರಿ ಏನು ಮಾಡ್ತೀರ? ಅತ್ತಡಿ ಕೊಡ್ತಾಳಂತ ನಿಮ್ಮ ಅತ್ತೆ, ಅದರಲ್ಲಿ ಏನೋ ಮಾಡ್ತೀರೇನೋ ಮಾಡ್ರಿ. ಸರಿ ಕಣ್ರಪ್ಪ, ನಂಗೆ ಕೆಲಸ ಐತೆ, ನಾನು ಹೋಗ್ಬೇಕು. ಬೆಳಗಿಂದ ಇಲ್ಲೇ ಇದ್ದೀನಿ. ಅಲ್ಲಿ ಪಂಚಾಯತಿ ಹತ್ರ ಬರೋಕ್ಕೆ ಬೇರೆ ಹೇಳಿದ್ರು. ಆಯ್ತಲ್ಲ, ತೀರ್ಮಾನ ಆಯಿತು. ಆಯ್ತು ಹೋಗಪ್ಪ, 2 ದಿನ ಅಡ್ಜಸ್ಟ್ ಮಾಡ್ಕೊ ಹೋಗು. ಆಮೇಲೆ ಏನೋ ಒಂದು ತೀರ್ಮಾನ ಮಾಡೋಣ, ಹೋಗು. ಅಮ್ಮ,
ನೀನು ಅಮ್ಮನ ಏನಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಬ್ಬರು ತಲೆ ಮೇಲೆ ಇಟ್ಕೊಂಡು ನನ್ಗೆ ಈ ಥರ ಮೋಸ ಮಾಡ್ತಿದ್ದೀನಿ ನೀನು. ನೋಡು ನೋಡು ಇನ್ನು ಮುಂದೆ ಹೆಂಗ್ ಬದುಕು ತೋರಿಸ್ತೀನಿ ಅಂತ ನೋಡು. ಹೋಗ ಕಂಡಿದ್ದೀನಿ. ಓ ಏನ್ ಕಲೆಕ್ಟರ್ ಕೇಸ್ ಹೋಗ್ತಾನೆ. ಹೋಗ್ ನೋಡಿದೀನಿ ಹೆಂಗಿರ್ತಿ ಅಂತ ನಾನು ನೋಡ್ತೀನಿ ಹೋಗಿದ್ದೆ ಕಣ್ಣಲ್ಲಿ. ಇವ್ರ ಹತ್ರ ಎಲ್ಲ ಮನುಷ್ಯ ಮಾತಾಡ್ತಾನ. ನಡಿ ಹೋಗೋಣ. ಬಂದು ಬಿಟ್ಲು ಎಲ್ಲ ಒಂದು ತಲೆ ತುಂಬಕ್ಕೆ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.